அதுல தமிழிலிருந்து பிறந்தது தான் உங்கள் பாஷையும். ಎಗಿರ್ಕೊಳ್ಳಲಿ 20 ವರ್ಷ ಸೈಕಲ್ ಹೊಡೆದು ಈ ಪಟ್ಟಕ್ಕೆ ಬಂದಿದ್ಯಾ, ಸುಮ್ಮನೆ ಉಳಿಸ್ಕೋ. ಸ್ಪಷ್ಟವಾಗಿದೆ, ತಮಿಳಿನಿಂದ ಕನ್ನಡ ಬಂದಿದೆ ಅವರು ಸ್ಟೇಟ್ಮೆಂಟ್. ಅದರಿಂದ ಯಾವುದಕ್ಕೆ ಅವಮಾನ ಆದಂಗೆ ಆಯ್ತು? ಯಾರಿಗೂ ಅವಮಾನ ಆದಂಗೆ ಆಗ್ಲಿವಲ್ಲ. ಫಸ್ಟ್ ನಮ್ಮಲ್ಲಿರೋರು ಕನ್ನಡಾಭಿಮಾನ ಬೆಳೆಸ್ಕೊಳ್ಳಿ ಅಂತ ಹೇಳ್ತಾರೆ. ಕನ್ನಡ ಲಿಟರೇಚರ್ ಬಂದು ಪುರಾತನ ಕಾಲದ ಕಮಲಾಸನ್ ಒಬ್ಬ ದುರಾಂಕಾರಿ. ಕನ್ನಡ ಭಾಷೆಗೆ ಬಹಳ ದೀರ್ಘಕಾಲದ ಇತಿಹಾಸ ಇದೆ, ಪಾಪ ಅವ್ರಿಗೆ ಗೊತ್ತಿಲ್ಲ. ಬಹಳ ಮೂಲಭೂತವಾದಂತಹ ಭಾಷಾ ವಿಜ್ಞಾನ ಯಾಕೆ ಗೊತ್ತಿಲ್ಲ? ಕಮಲ ಹಾಸನ್ ಆಡಿರುವ ಮಾತುಗಳು ಸರಿಯಿಲ್ಲ. ತಮಿಳು ಭಾಷೆ ಇತಿಹಾಸ ಏನು? ಮಿಸ್ಟರ್ ತಮಿಳು ಹಾಸನ್. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಕನ್ನಡ ಅನ್ನೋದು ಬರೀ ಭಾಷೆ ಅಲ್ಲ, ಕನ್ನಡಿಗರ ಉಸಿರು, ಕನ್ನಡಿಗರ ಪ್ರಾಣ, ಕನ್ನಡಿಗರ ಸ್ವಾಭಿಮಾನ. ಕನ್ನಡ ಕೇಳೋದಿಕ್ಕೆ ಹಿತವಾಗಿರುತ್ತೆ, ಮಾತಾಡೋದಿಕ್ಕೆ ಸೊಗಸಾಗಿರುತ್ತೆ, ಕನ್ನಡಿಗರ ಮನಸ್ಸು ಅಷ್ಟೇ ಶುದ್ಧವಾಗಿರುತ್ತೆ. ಕಮಲಾಸನ್ ಅವರು ತಮಿಳಿಂದ ಕನ್ನಡ ಹುಟ್ಟಿದೆ ಅಂತ ಹೇಳಿದ್ರು, ಆದರೆ ಅವ್ರಿಗೆ ಗೊತ್ತಿಲ್ಲ ಅನ್ಸುತ್ತೆ ಕನ್ನಡ 2000 ವರ್ಷ ಹಳೆ ಇತಿಹಾಸ ಇರೋ ಭಾಷೆ ಅಂತ. ಕನ್ನಡ ಭಾಷೆ ಇತಿಹಾಸನ ಇನ್ನೂ ಕೂಡ ಸರಿಯಾಗಿ ಹುಡುಕಕ್ಕಾಗಿಲ್ಲ ಅಂತ ಭಾಷೆ ತಜ್ಞರು ಹೇಳ್ತಾರೆ. ಅದಕ್ಕೆ 2000 ವರ್ಷ ಹಳೆ ಭಾಷೆ ಅಂತ ಹೇಳ್ಬೋದು ಅಂತ ಕೂಡ ಹೇಳ್ತಾರೆ. ಕಮಲಾಸನ್ ಅವ್ರು ಹೇಳಿದ್ದು ತಪ್ಪಲ್ಲ ಅಂತ ನಾವು ಕನ್ನಡಿಗರು ಯಾವುದೇ ಕಾರಣಕ್ಕೂ ಹೇಳ್ಬಾರ್ದು. ಯಾಕೆಂದ್ರೆ ಅವ್ರಿಗೆ ಭಾಷೆ ಬಗ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಭಾಷೆನ ಮುಂದೆ ತಂದ್ಬಿಟ್ಟು ಮಾತಾಡಬಾರ್ದಿತ್ತು. ಭಾಷೆನ ಮುಂದೆ ತಂದ್ಬಿಟ್ಟು ಅವರು ನಾನು ಕ್ಷಮೆ ಕೇಳಲ್ಲ ಅಂತ ಹೇಳ್ತಿದ್ದಾರೆ. ಅವರು ಕನ್ನಡಿಗರ ಮನಸ್ಸಿಗೆ ನೋವು ಮಾಡಿದ್ದಾರೆ. ಆದ್ರಿಂದ ಯಾರೇ ಆದರೂ ಕನ್ನಡದ ಬಗ್ಗೆ ಮಾತಾಡಿದ್ರೆ, ಕೆಟ್ಟದಾಗಿ ಮಾತಾಡಿದ್ರೆ ಅವರು ಕ್ಷಮೆ ಕೇಳಲೇಬೇಕು. ಸರ್, ನಿಮಗೆ ಕನ್ನಡ ಇತಿಹಾಸ ಗೊತ್ತಿಲ್ಲ ಅಂತ ಹೇಳಿದ್ರೆ ಇತಿಹಾಸನ ನೋಡ್ಕೊಂಡು ಬನ್ನಿ. ಕನ್ನಡ ಯಾವ ಲಿಪಿಯಿಂದ ಹುಟ್ಟಿದೆ ಅಂತ ಹೇಳ್ಬಿಟ್ಟು ನಿಮ್ಗೆ ಗೊತ್ತಾಗುತ್ತೆ. ಅಕಸ್ಮಾತ್ ನಿಮ್ಗೇನಾದರೂ ಗೊತ್ತಿಲ್ಲ ಅಂತ ಹೇಳಿದ್ರೆ ನಾನೇ ಹೇಳ್ತೀನಿ ಕೇಳಿ. ಕನ್ನಡ ಹುಟ್ಟಿರೋದು ಬ್ರಾಹ್ಮಿ ಅನ್ನೋ ಒಂದು ಲಿಪಿಯಿಂದ. ನಿಮ್ಮ ತಮಿಳೂ ಅಷ್ಟೇ, ತೆಲುಗುನೂ ಅಷ್ಟೇ, ಹುಟ್ಟಿರೋದು ಬ್ರಾಹ್ಮಿ ಅನ್ನೋ ಲಿಪಿಯಿಂದ. ಅಕಸ್ಮಾತ್ ನಿಮ್ಗೇನಾದರೂ ಡೌಟ್ ಇದ್ರೆ ನೀವು ಕೂಡ ಇತಿಹಾಸನ ಹುಡುಕಿ. ಕನ್ನಡ ಭಾಷೆ ಯಾವ ಲಿಪಿಯಿಂದ ಹುಟ್ಟಿದೆ ಅಂತ ನಿಮಗೂ ಕೂಡ ಗೊತ್ತಾಗುತ್ತೆ. ನಾವು ಕನ್ನಡಿಗರು ಯಾವ ಕ್ಷೇತ್ರದಲ್ಲೂ ಕಮ್ಮಿ ಇಲ್ಲ. ಏನಕ್ಕೆ ನಾವು ಕನ್ನಡ ಅಂತ ಹೋರಾಟ ಮಾಡ್ತೀವಿ ಅಂತ ಹೇಳಿದ್ರೆ, ಹಿಂದೆ ನಮ್ಮ ಕನ್ನಡಕ್ಕೆ ಆಗಿರುವಂಥ ದೌರ್ಜನ್ಯಗಳು, ನಮ್ಮ ಕನ್ನಡಿಗರಿಗೆ ಆಗಿರುವಂಥ ದೌರ್ಜನ್ಯಗಳು. ಕಿಶೋರ್ ಸರ್ ಕೂಡ ಹೇಳಿದ್ರು, ಯಾರೋ ಕನ್ನಡ ಆ್ಯಕ್ಟ್ರು, ಇದು ಹೋರಾಟ ಮಾಡೋ ವಿಷಯನೇ ಅಲ್ಲ ಅಂತ. ನೀವೇನಾದರೂ ನಿಜವಾದ ಕನ್ನಡಿಗರಾಗಿದ್ರೆ ಈ ಮಾತು ನಿಮ್ಮ ಬಾಯಿಂದ ಬರ್ತಿರ್ಲಿಲ್ಲ. ಕನ್ನಡಿಗರು ಕನ್ನಡನ ಉಳಿಸ್ಬೇಕು. ಕನ್ನಡದ ಬಗ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಅಂಥವ್ರಿಗೆ ಕನ್ನಡದ ಬಗ್ಗೆ ತಿಳಿಸ್ಬೇಕು. ನಮ್ ತಾಯ್ನಾಡ ಭಾಷೆ ನನ್ ತಾಯಿ ಸಮಾನ, ಅವ್ಳ ಗಂಟೆಗೆ ಬಂದ್ರೆ ತಗ್ಯೋಗ್ ಸಿದ್ಧ ನಾವ್ ಪ್ರಾಣ.